ಕೂದಲು ತುಂಬ ರಫ್ ಆಗಿದೆ, ತುಂಬಾ ಉದುರುತ್ತಾ ಇದೆ, ತುಂಬಾ ಡ್ಯಾಂಡ್ರಫ್ ಆಗಿದೆ ಅಂದರೆ ಖಂಡಿತ ಈ ಒಂಬ್ ರೆಮಿಡಿನ ಟ್ರೈ ಮಾಡಿ. ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ, ಹಾಗೆ ಕೂದಲು ತುಂಬಾ ಶೈನಿಂಗ್ ಬರುತ್ತೆ. ಪಾರ್ಲರಿಗೆ ಹೋಗಿ ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ತಗೊಳ್ಳೋದ್ಕಿಂತ ವಾರಕ್ಕೊಮ್ಮೆ ಈ ಥರ ಮಾಡಿಕೊಂಡ್ರು ಸಾಕು, ಕೂದಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಕೂದಲು ಬೆಳೆಯೋದಕ್ಕೆ ಕೂಡ ಶುರುವಾಗ್ಬಿಡುತ್ತೆ, ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಮಕ್ಕಳಲ್ಲಿ ತುಂಬಾ ತಲೆಯಲ್ಲಿ ಡ್ಯಾಂಡ್ರಫ್ ಆಗಿತ್ತು ಅಂದರೆ ಖಂಡಿತ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೂ ಇಲ್ಲ, ಒಂದು ಸ್ವಲ್ಪ ಮೆಂತೆಕಾಳು ಹಾಗೆ ಹೆಸರು ಕಾಳು ಇದನ್ನು ರಾತ್ರಿಯೇ ನೆನೆಸ್ಬಿಟ್ಟು ಬೆಳಿಗ್ಗೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು ಇಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ಳಿ. ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಬೋದು. ಕೊತ್ತಂಬರಿ ಹಾಕೋದ್ರಿಂದ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೀಗ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ. ಆದಷ್ಟು ಹುಳಿ ಮೊಸರು ಇತ್ತು ಅಂದರೆ ಅದನ್ನೇ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಡ್ಯಾಂಡ್ರಫ್ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನೀಗ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೀಗ ಆಲೋವೆರಾ ಜೆಲ್ ಕೂಡ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಇಷ್ಟೇ ಹಚ್ಕೋಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ತೆಳುವಾಗಿಬಿಟ್ರೆ ಕೂದಲಿಗೆ ಹಚ್ಕೊಂಡಾಗ ಎಲ್ಲ ನೀರಾಗಿ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಇಷ್ಟು ಗಟ್ಟಿಯಾಗಿದ್ದರೆ ತಲೆಯಲ್ಲಿ ಹಚ್ಕೊಂಡಾಗ ನೀಟಾಗೆ ಕೂರುತ್ತೆ. ಈಗ ಇದನ್ನು ನೀಟಾಗಿ ತಲೆಗೆಲ್ಲ ಹಚ್ಕೊಂಡ್ಬಿಟ್ಟು ಒಂದು 4-5 ಅವರ್ಸು ಹಾಗೆ ಬಿಡಬೇಕು. ಇದೆಲ್ಲ ಚೆನ್ನಾಗಿ ಇರುತ್ತೆ. ಅದರಲ್ಲೂ ಸಮ್ಮರಲ್ಲಿ ಮಾಡ್ಕೊಂಡ್ಬಿಟ್ರೆ ಹೀಟ್ ಬಾಡಿ ಇರೋರಿಗೆ ತುಂಬಾ ತಂಪಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನೀಗ ಒಂದು 4-5 ಗಂಟೆ ಹಾಗೆ ಬಿಟ್ಬಿಟ್ಟು ನಂತರ ನಾನಿಲ್ಲಿ ತಲೆಗೆ ಹಚ್ಚೋದಕ್ಕೆ ಶಾಂಪು ಬದಲು ಈ ರೀತಿ ಅಂಟೊಳ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಟಿದೆ, ಅದನ್ನೇ ಶಾಂಪು ಥರ ಮಾಡಿಕೊಂಡು ನೀಟಾಗಿ ತಲೆ ಸ್ನಾನ ಮಾಡಿಸಿದ್ದೀನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ಒಂದು ಸರಿ ಟ್ರೈ ಮಾಡಿ. ಕೂದಲು ಮಾತ್ರ ಸಿಲ್ಕಿ ಸಾಫ್ಟಾಗಿರುತ್ತೆ. ಬಿಸಿಲಿಗೆ ಏನಾದರೂ ಹೋದ್ವಿ ಅಂದ್ಬಿಟ್ರೆ ಕೂದಲು ತುಂಬಾ ಶೈನಿ ಬರುತ್ತೆ. ಹಾಗೆ ಕೂದಲು ಬೆಳೆಯೋದಕ್ಕೆ ಮಾತ್ರ ತುಂಬಾ ಹೆಲ್ಪ್ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ. ಇದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.